ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ತಂಪಾದ ಕರಿಬೇವಿನ ಸೊಪ್ಪಿನ ತಂಬುಳಿ. ಬೇಸಿಗೆಯ ಸುಡು ಬಿಸಿಲಿಗೆ ತಂಪಾದ ಈ ಕರಿಬೇವಿನ ಸೊಪ್ಪಿನ ತಂಬುಳಿಯನ್ನು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡುತ್ತಿದ್ದರೆ ಆಹಾ ಎಷ್ಟು ಹಿತ ಗೊತ್ತಾ. ತಂಬುಳಿಯನ್ನು ಮಾಡಲು ಒಂದು ಬಾಣಲೆಯನ್ನು ಬಿಸಿಗಿಟ್ಟು 1 ಚಮಚ ತುಪ್ಪವನ್ನು ಹಾಕಿ ಅದು ಕಾದ ನಂತರ 1 ಹಿಡಿ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಬೇಕು. ಈ ಕರಿಬೇವಿನ ಸೊಪ್ಪು ಎಳೆಯದಾಗಿರಬೇಕು, ಬಲಿತರೆ ಅದು ಕಹಿ ರುಚಿಯನ್ನು ಕೊಡುತ್ತದೆ. ಆದ್ದರಿಂದ ಎಳೆಯ ಕರಿಬೇವಿನ ಸೊಪ್ಪನ್ನೇ ಸೇರಿಸಿಕೊಳ್ಳಿ. ಈಗ ಇದಕ್ಕೆ 1 ಚಮಚ ಜೀರಿಗೆಯನ್ನು ಸೇರಿಸಿ ಪುನಃ 1 ಸೆಕೆಂಡ್ ಹುರಿಯಬೇಕು. ಬೇಕಾದಲ್ಲಿ ಇನ್ನೊಂದು ಅರ್ಧ ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ. ನಾನು ಅರ್ಧ ಸ್ಪೂನ್ ತುಪ್ಪವನ್ನು ಹಾಕಿಕೊಂಡು ಪುನಃ ಹುರಿಯುತ್ತಿದ್ದೇನೆ. ಇಷ್ಟು ಹುರಿದರೆ ಸಾಕು. ಕರಿಬೇವಿನ ಸೊಪ್ಪು ಗರಿ ಗರಿಯಾಗಿದೆ. ಗ್ಯಾಸ್ ಆಫ್ ಮಾಡಿ ಮತ್ತು ತಣಿಯಲು ಬಿಡಬೇಕು. ತಣ್ಣಗಾದ ನಂತರ ಇದಕ್ಕೆ 1 ಕಪ್ ತಾಜಾ ತೆಂಗಿನ ತುರಿ, ಹಾಗೆ ಹುರಿದಿಟ್ಟುಕೊಂಡ ಪದಾರ್ಥ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಈಗ ಇದಕ್ಕೆ ಇನ್ನೊಂದು ಪದಾರ್ಥ ಸೇರಿಸುವುದಿದೆ. ಅದು ಯಾವುದೆಂದರೆ ಬೆಲ್ಲ. ಇಲ್ಲಿ ನಾನು ಜೋನಿ ಬೆಲ್ಲವನ್ನು ಅರ್ಧ ಚಮಚ ಹಾಕಿಕೊಂಡಿದ್ದೇನೆ. ಬೆಲ್ಲ ಆಪ್ಷನಲ್. ಬೆಲ್ಲ ಹಾಕಿದರೆ ತಂಬುಳಿ ರುಚಿಯಾಗಿರುತ್ತದೆ. ಮತ್ತು ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಬರ್ತೇನೆ. ಈಗ ರುಬ್ಬಿದ್ದಾಗಿದೆ. ಈಗ ಇದಕ್ಕೆ ಮತ್ತೊಂದು ಪದಾರ್ಥ ಸೇರಿಸುವುದಿದೆ. ಇಲ್ಲಿ ನಾನು 2 ಚಮಚ, ದೊಡ್ಡ ಚಮಚದಲ್ಲಿ 2 ಚಮಚ ಮೊಸರನ್ನು ಸೇರಿಸಿಕೊಂಡು ಪುನಃ 1 ಸುತ್ತು ರುಬ್ಬಿಕೊಂಡು ಬಂದಿದ್ದೇನೆ. ಇಲ್ಲಿ ಮೊಸರಿಗೆ ಬದಲು ತಾಜಾ ಕಡಿದ ಮಜ್ಜಿಗೆಯನ್ನು ಕೂಡ ಸೇರಿಸಬಹುದು. ನಾನು ಇಲ್ಲಿ ಮೊಸರನ್ನು ಹಾಕಿ ರುಬ್ಬಿದ್ದೇನೆ. ಈಗ ಮಿಕ್ಸರ್ ಪಾತ್ರೆಗೆ ಹಿಡಿದ ಪದಾರ್ಥವನ್ನು ನೀರು ಹಾಕಿ ಇದಕ್ಕೆ ಸೇರಿಸಬೇಕು. ಮತ್ತು ಸ್ವಲ್ಪ ನೀರು ಹಾಕಿ ಹದ ಸರಿ ಮಾಡಿದರೆ ಕರಿಬೇವಿನ ಸೊಪ್ಪಿನ ತಂಬುಳಿ ರೆಡಿಯಾಯಿತು. ಇದು ತಂಬುಳಿ ಹೇಗೆಂದರೆ ತೀರಾ ದಪ್ಪನೂ ಇರಬಾರದು, ತೆಳ್ಳಗೂ ಇರಬಾರದು. ನಾನು ತೋರಿಸುತ್ತಿದ್ದೇನಲ್ಲ, ಈ ಥರ ಇರಬೇಕು. ಇದಕ್ಕೆ ಒಗ್ಗರಣೆಯನ್ನು ಬೇಡ. ಬೇಕಾದಲ್ಲಿ ಜೀರಿಗೆಯ ಒಗ್ಗರಣೆಯನ್ನು ಹಾಕಿಕೊಳ್ಳಿ. ಈ ಆರೋಗ್ಯಕರ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.